ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಮನ್ವಯತೆಯು ಹೆಚ್ಚಾಗುತ್ತದೆ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗಬಹುದು. ಅಕಾಲಿಕ ಭೋಜನದಿಂದ ಕೈ ಮತ್ತು ಕಾಲು ನೋವು ಉಂಟಾಗಬಹುದು. ಪರರ ಧನ ಪ್ರಾಪ್ತಿಯ ಸಾಧ್ಯತೆಗಳಿವೆ. ವೃಷಭ ರಾಶಿ. ತೀರ್ಥಯಾತ್ರಾ ದರ್ಶನದಿಂದ ಮನಸ್ಸಿಗೆ ಶಾಂತಿ ಇದೆ. ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಮನೆಯ ನಿರ್ಮಾಣಕ್ಕೆ ಖರ್ಚು ಮಾಡಬಹುದು. ಶತ್ರುಗಳಿಂದ ಜಾಗ್ರತೆ ವಹಿಸಿ. ಮಿಥುನ ರಾಶಿ. ಹೆಚ್ಚಿನ ತಿರುಗಾಟದಿಂದ ಸಗಟು ವ್ಯಾಪಾರದಲ್ಲಿ ಲಾಭ ಇದೆ. ಆದರೆ ಅನಾರೋಗ್ಯ ಮತ್ತು ಆಲಸ್ಯದಿಂದ ಮನಃಶಾಂತಿ ಕದಡುವ ಸಾಧ್ಯತೆಗಳಿವೆ. ಕಟಕ ರಾಶಿ. ಕ್ರಯ ವಿಕ್ರಯಗಳಲ್ಲಿ ಲಾಭದ ಸಾಧ್ಯತೆಗಳಿವೆ. ಸ್ವಯಂ ಸಾಮರ್ಥ್ಯದಿಂದ ಹೊಸ ಅವಕಾಶಗಳು ಪಡೆದುಕೊಳ್ಳಬಹುದು. ವಾಹನ ಖರೀದಿಗೆ ಯೋಗ್ಯ ಸಮಯ. ಸಿಂಹರಾಶಿ. ಅನಾರೋಗ್ಯದಿಂದ ಸ್ವಲ್ಪ ಹಾನಿ ಇದೆ. ಅನಗತ್ಯ ವೆಚ್ಚಗಳಿಂದ ಹಣದ ಹಾನಿ ಸಂಭವ. ಶತ್ರುಬಾಧೆ ನಿವಾರಣೆಯಾಗುತ್ತೆ. ವಿದೇಶಿ ವ್ಯವಹಾರಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ವಿಷಯಗಳಿಂದ ಮನಸ್ತಾಪ ಇರುತ್ತದೆ. ಇನ್ನು ಕನ್ಯಾ ರಾಶಿ. ಪರಿಚಿತರಿಂದ ಮೋಸದ ಸಾಧ್ಯತೆ ಇದೆ, ಆದ್ದರಿಂದ ಎಚ್ಚರಿಕೆ ಅಗತ್ಯ. ಆತ್ಮೀಯರಲ್ಲಿ ಪ್ರೀತಿ ಮತ್ತು ಮನಃಶಾಂತಿ ಸಿಗುತ್ತದೆ. ಭೋಗ ವಸ್ತುಗಳ ಖರೀದಿಗೆ ಯೋಗ್ಯ ಸಮಯ. ತುಲಾ ರಾಶಿ. ಯಾರನ್ನು ನಂಬದಿರುವುದು ಉತ್ತಮ. ಅನ್ಯ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಸುಖ ಭೋಜನದಿಂದ ಸಂತೋಷ ಅನುಭವಿಸಬಹುದು. ಉದ್ಯೋಗದಲ್ಲಿ ಕೆಲವು ಕಿರಿಕಿರಿಗಳು ಎದುರಾಗುತ್ತವೆ. ವೃಶ್ಚಿಕ ರಾಶಿ. ಋಣಬಾಧೆಯಿಂದ ತೊಂದರೆ ಅನುಭವಿಸಬಹುದು, ಆದ್ದರಿಂದ ಖರ್ಚಿನಲ್ಲಿ ಸಂಯಮ ವಹಿಸಿ. ಕಾರ್ಯಗಳಲ್ಲಿ ವಿಘ್ನಗಳು ಎದುರಾಗಬಹುದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸಲು ಪ್ರಯತ್ನಿಸಿ. ಧನುಸ್ ರಾಶಿ. ಮನಸ್ಸಿನಲ್ಲಿ ಗೊಂದಲ ಇದೆ. ಪರಸ್ತ್ರೀ ಸಹವಾಸದಿಂದ ಅಪಮಾನ ಸಂಭವಿಸಬಹುದು, ಆದ್ದರಿಂದ ಎಚ್ಚರಿಕೆ ಅಗತ್ಯ. ದಂಡ ಕಟ್ಟುವ ಪರಿಸ್ಥಿತಿ ಎದುರಾಗಬಹುದು. ಮಕರ ರಾಶಿ. ದೃಷ್ಟಿದೋಷದಿಂದ ತೊಂದರೆ ಅನುಭವಿಸುತ್ತೀರಿ. ವಿದೇಶಿ ಪ್ರಯಾಣದ ಸಾಧ್ಯತೆ ಇದೆ. ಅಧಿಕ ಖರ್ಚು ಸಂಭವಿಸಬಹುದು, ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸಿ. ಕುಂಭರಾಶಿ. ಹಿರಿಯರಿಂದ ಉಪದೇಶ ಸಿಗುತ್ತದೆ, ಇದು ನಿಮಗೆ ಉಪಯುಕ್ತವಾಗಬಹುದು. ಸಾಲ ಮರುಪಾವತಿಯಲ್ಲಿ ಯಶಸ್ಸು ಸಾಧಿಸಬಹುದು. ಹಲವು ವಿಷಯಗಳಲ್ಲಿ ಗೊಂದಲ ಉಂಟಾಗಬಹುದು, ಆದ್ದರಿಂದ ಶಾಂತವಾಗಿರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಅತಿಯಾದ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದುಡುಕು ಸ್ವಭಾವದಿಂದ ಸಮಸ್ಯೆಗಳು ಎದುರಾಗಬಹುದು. ನಾನಾ ಮೂಲಗಳಿಂದ ಧನದ ಲಾಭದ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ವಿರಸ ಉಂಟಾಗಬಹುದು, ಆದ್ದರಿಂದ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.